ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ಜೂನ್ 15 ಮಾರ್ಕೆಟ್ ಓಪನ್ ಆಗಿದ್ದಲ್ಲಿ, ಕ್ಲೋಸ್ ಆಗಿದ್ದಲ್ಲಿ, ನಾವೆಲ್ಲಿ ಟ್ರೇಡ್ ತೊಗೊಂಡ್ವಿ, ಟ್ರೇಡ್ ಎಕ್ಸಿಕ್ಯೂಷನ್ಗೆ ರೀಸನ್ ಏನು, ಎಂಟ್ರಿ ಪಾಯಿಂಟ್ ಯಾವುದು, ಎಕ್ಸಿಟ್ ಪಾಯಿಂಟ್ ಯಾವುದು ಎಲ್ಲ ಕಂಪ್ಲೀಟಾಗಿ ನೋಡ್ಕೊಂಬರೋಣ. ಲೆಟ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಮಾರ್ಕೆಟ್ ಇವತ್ತು ಓಪನ್ ಆಗಿದ್ದು 23,984 ಪ್ರೀವಿಯಸ್ ಡೇ ಕ್ಲೋಸ್ ಆಗಿದ್ದು 23,632, ಆಲ್ಮೋಸ್ಟ್ 390 ಪಾಯಿಂಟ್ಸು ಮಾರ್ಕೆಟ್ ಅಪ್ಸೈಡ್ ಓಪನ್ ಆಗಿದೆ. ಸೊ ಇಂಥ ಟೈಮಲ್ಲಿ ಮಾರ್ಕೆಟ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಸೊ ಎಲ್ಲರೂ ಕನ್ಫ್ಯೂಷನಲ್ಲಿ ಇರ್ತಾರೆ, ಮಾರ್ಕೆಟ್ ಬೀಳುತ್ತಾ ಮೇಲೋಗುತ್ತಾ, ಕಂಪ್ಲೀಟ್ ಡೌನ್ ಆಗುತ್ತಾ ಮೇಲೋಗುತ್ತಾ ಅಂತ. ಸೊ ನಾವು ಮಾರ್ಕೆಟ್ ಓಪನ್ ಆದಮೇಲೆ ಅಬ್ಸರ್ವೇಷನಲ್ಲೇ ಇದ್ವಿ, ಕಂಪ್ಲೀಟ್ ಮಾರ್ನಿಂಗ್ ಸೆಷನ್ ಕಂಪ್ಲೀಟಾಗಿ ಅಬ್ಸರ್ವೇಷನಲ್ಲೇ ಇದ್ವಿ. ನಮಗೆ ಇಲ್ಲೊಂದು ಪಾಯಿಂಟಲ್ಲಿ ಟ್ರೇಡ್ ಇತ್ತು. ಯಾವಾಗ ಮಾರ್ಕೆಟ್ ಈ ಕ್ಯಾಂಡಲ್ ಫಾರ್ಮ್ ಆಗಿ ಸ್ಟ್ರಾಂಗ್ ರೆಡ್ ಆದಮೇಲೆ ರಿಕವರ್ ಆಗಿತ್ತು, ಇಲ್ಲೊಂದು ಚಾನ್ಸ್ ಇತ್ತು ಬಟ್ ಇಲ್ಲೊಂದು ವೆರಿ ಗುಡ್ ಚಾನ್ಸ್ ಇತ್ತು. ಸಿಂಗಲ್ ಕ್ಯಾಂಡಲ್ ಸ್ಟಾಪ್ ಲಾಸ್ ಇಟ್ಟು ವಿ ಕುಡ್ ಹ್ಯಾವ್ ಟ್ರೈ ಟಾರ್ಗೆಟ್ ಫಾರ್ ದಿಸ್, ಬಟ್ ನಾವು ಇದನ್ನು ಎಕ್ಸಿಕ್ಯೂಟ್ ಮಾಡಲಿಲ್ಲ. ವೆರಿ ಈಸಿಲಿ ಮಿಸ್ ಆಗೋಯಿತು ಬಿಕಾಸ್ ಆಪ್ಷನ್ ತುಂಬ ಫ್ಲಕ್ಚುಯೇಟ್ ಆಗ್ತಿತ್ತು. ಹಾಗಾಗಿ ವಿ ವಾಂಟೆಡ್ ಮಾರ್ಕೆಟ್ ಟು ಸೆಟಲ್ ಡೌನ್ ಲಿಟಲ್ ಬಿಟ್. ಸೊ ಮಾರ್ಕೆಟ್ ಕಂಪ್ಲೀಟಾಗಿ ಮೇಲೋಗಿ ವಾಪಸ್ ಸೇಮ್ ಸಪೋರ್ಟ್ ಲೆವೆಲ್ಗೆ ಬಂದು ಸಪೋರ್ಟ್ ಲೆವೆಲ್ ಬ್ರೇಕ್ ಆಯಿತು 12:15ಗೆ. ಸೊ ಅದಾದಮೇಲೆ ವಿ ವರ್ ವೇಟಿಂಗ್ ಫಾರ್ ವೆರಿ ಗುಡ್ ರೀಟ್ರೇಸ್ಮೆಂಟ್ ಆದಮೇಲೆ ನಾವು ಪುಟ್ ಸೈಡ್ ಎಂಟ್ರಿ ಕೊಡೋಣ ಅಂತ ನಾವು ಡಿಸೈಡ್ ಆಗಿ ವೆಯ್ಟ್ ಮಾಡ್ತಿದ್ವಿ. ಸೊ ಆಫ್ಟರ್ ದಿಸ್ ಬ್ರೇಕ್ ಡೌನ್ ಈ 2 ಪಾಯಿಂಟಲ್ಲಿ ರೆಸಿಸ್ಟೆನ್ಸ್ ತೋರಿಸಿ ಅದನ್ನು ಬ್ರೇಕ್ ಆಯಿತು 13:10ಗೆ. ಸೊ ಅಟ್ ದಟ್ ಪಾಯಿಂಟ್ ವಿ ವರ್ ವೇಟಿಂಗ್ ಫಾರ್ ಸ್ಟ್ರಾಂಗ್ ಪುಲ್ ಬ್ಯಾಕ್. ನಾವು ಈ ಕ್ಯಾಂಡಲಲ್ಲೇ ಟ್ರೇಡ್ ಎಕ್ಸಿಕ್ಯೂಟ್ ಮಾಡಬೇಕಿತ್ತು 13:13 ಬಟ್ ಆಪ್ಷನ್ಸಲ್ಲಿ 13-14 ಮೂಮೆಂಟು ಅಷ್ಟು ಸರಿ ಹೋಗಲಿಲ್ಲ ಓಪನ್ ಆಗಿದ್ದ ತಕ್ಷಣ. ಸೊ ಹಾಗಾಗಿ ವಿ ವೇಟೆಡ್ ಫಾರ್ ಲಿಟಲ್ ಮೋರ್. ಯಾವಾಗ ಈ ರೀಟ್ರೇಸ್ಮೆಂಟ್ ಆಯಿತು 13-17 ವಿ ವೇಟೆಡ್ ಫಾರ್ ರೀಟ್ರೇಸ್ಮೆಂಟ್. ಇದೊಂದು ಸಪೋರ್ಟ್ ಝೋನ್ ಆಗಿತ್ತು. ಈ ರೀಟ್ರೇಸ್ಮೆಂಟ್ ಆದಮೇಲೆ ಈ ಕ್ಯಾಂಡಲಲ್ಲಿ 13-18ಗೆ ನಾವು ಸಿಂಗಲ್ ಕ್ಯಾಂಡಲ್ ಸ್ಟಾಪ್ ಲಾಸ್ ಇಟ್ಟು ಎಂಟ್ರಿ ಕೊಟ್ವಿ ಮಾರ್ಕೆಟಲ್ಲಿ. ಸೊ ನಮ್ಮ ಪ್ರೆಡಿಕ್ಷನ್ನು ಟುವರ್ಡ್ಸ್ ಡೌನ್ ಸೈಡ್ ಇತ್ತು. ಜಸ್ಟ್ 10 ಪಾಯಿಂಟ್ ಸ್ಟಾಪ್ ಲಾಸು. ಟಾರ್ಗೆಟ್ ಡಸಂಟ್ ಮ್ಯಾಟರ್ ಬಿಕಾಸ್ ಮಾರ್ಕೆಟಲ್ಲಿ ತುಂಬ ಗ್ಯಾಪ್ ಇದೆ ಇಲ್ಲಿ. ಪ್ಲಸ್ ವೊಲಟೈಲು ಅಷ್ಟೇ ಇರುತ್ತೆ ಅನ್ನೋದು ಎಕ್ಸಾಕ್ಟಾಗಿ ನಮಗೆ ಗೊತ್ತಿತ್ತು, ಯಾಕಂದರೆ ನಾಳೆ ನಿಫ್ಟಿ ಎಕ್ಸ್ಪೈರಿ ಇದೆ. ಸೊ ಇವತ್ತು ಆಪ್ಷನಲ್ಲಿ ಮೂಮೆಂಟು ತುಂಬ ಕಡಿಮೆ ಇರುತ್ತೆ. ಬಟ್ ಸ್ಟಿಲ್ ವಿ ಟುಕ್ ಅವರ್ ಚಾನ್ಸ್ ಬಿಕಾಸ್ ಇಟ್ ವಾಸ್ ವೆರಿ ಗುಡ್. ಇದು ನಮಗೆ ತುಂಬ ಒಳ್ಳೆ ಆಪರ್ಚುನಿಟಿ ಅಂತ ಕಾಣಿಸ್ತು. ಹಾಗಾಗಿ ನಾವಿಲ್ಲಿ ಟ್ರೇಡ್ ತೊಗೊಂಡ್ವಿ. ಬಟ್ ವಿ ಎಕ್ಸಿಟೆಡ್ ಅಟ್ ದಿಸ್ ಕ್ಯಾಂಡಲ್ 1341ಗೆ ಯಾಕಪ್ಪ ಎಕ್ಸಿಟ್ ಆದ್ವಿ ಅಂತ ಹೇಳಿದ್ರೆ 23,950 ಪುಟ್ಟಲ್ಲಿ ನಾವು ಎಂಟ್ರಿ ಕೊಟ್ಟಿದ್ದು. ಎಷ್ಟೊತ್ತಿಗೆ 1318ಗೆ ಎಂಟ್ರಿ ಕೊಟ್ಟ ಮೇಲೆ ಆಪ್ಷನ್ ಎಷ್ಟು ವೊಲಟೈಲ್ ಇತ್ತು ಅಂದರೆ ನಮ್ಮದು ಸ್ಟಾಪ್ ಲಾಸ್ ಇದ್ದಿದ್ದು ಇದೇ ಕ್ಯಾಂಡಲು, ಸಿಂಗಲ್ ಕ್ಯಾಂಡಲ್ ಸ್ಟಾಪ್ ಲಾಸ್ ನಮ್ಮದು. ಇಲ್ಲಿ ನಿಮ್ಮ ಸ್ಟಾಪ್ ಲಾಸ್ಗಿನ್ನ ಮಾರ್ಕೆಟ್ ಕೆಳಗೆ ಬಂದಿದೆ, ಆದರೂ ಎಕ್ಸಿಟ್ ಯಾಕಾಗಿಲ್ಲ ಅಂದರೆ ವೆರಿ ಸಿಂಪಲ್. ವಿಲ್ ಗೋ ಬ್ಯಾಕ್ ಟು ದಿಸ್ ನಿಫ್ಟಿ ಚಾರ್ಟ್. ಸೊ ನಿಫ್ಟಿ ಚಾರ್ಟಲ್ಲಿ ಇಲ್ಲಿ ನೀವು ಕ್ಲಿಯರಾಗಿ ನೋಡೋದಾದರೆ ಮಾರ್ಕೆಟು ಈ ಪಾಯಿಂಟ್ನ ಟಚ್ ಮಾಡೇ ಇಲ್ಲ. ಈ ಕ್ಯಾಂಡಲ್ ಹೈ ಈಸ್ ಅವರ್ ಸ್ಟಾಪ್ ಲಾಸ್. ಆಪ್ಷನ್ಸಲ್ಲಿ ಎಷ್ಟು ಮೂವ್ ಆಗುತ್ತೆ ನೋಬಡಿ ಹ್ಯಾಸ್ ಐಡಿಯಾ. ಬಟ್ ಇದರಲ್ಲಿ ಏನಾದರೂ ಮಾರ್ಕೆಟಲ್ಲಿ ಏನಾದರೂ ಈ ಪಾಯಿಂಟು 23,918 ಅಥವಾ 18-19 ಟಚ್ ಆಗಿದ್ದಿದ್ರೆ ನಾವು ವಾಟ್ ಎವರ್ ಪಾಯಿಂಟ್ ಇಟ್ ಈಸ್ ಸ್ಟಾಪ್ ಲಾಸ್ ಎಕ್ಸಿಟ್ ಆಗ್ತಿದ್ವಿ. ಬಟ್ ಅದು ಟಚ್ ಆಗಲಿಲ್ಲ. ಸೊ ವಿ ವೇಟೆಡ್ ಲಿಟಲ್ ಲಾಂಗರ್ ಬಿಕಾಸ್ ನಾಳೆ ಎಕ್ಸ್ಪೈರಿ ಇರೋದ್ರಿಂದ ಆಪ್ಷನ್ನು ರ್ಯಾಂಡಮ್ ಮೂಮೆಂಟ್ ಇರುತ್ತೆ ಆಪ್ಷನಲ್ಲಿ ಅನ್ನೋದು ನಮಗೆ ಕನ್ಫರ್ಮ್ ಇತ್ತು. ಸೊ ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ವಿ. ಸೊ ನಮಗೆ ಇದಾದಮೇಲೆ ಈ ಕ್ಯಾಂಡಲ್ಲು ತುಂಬ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಆಯಿತು. ಆ್ಯಂಡ್ ಈ ಲೋ ಕೂಡ ಟಚ್ ಆಗಿತ್ತು, ಲೋ ಕೂಡ ಬ್ರೇಕ್ ಆಗಿತ್ತು. ಸೊ ಈ ಕ್ಯಾಂಡಲ್ ತುಂಬ ಇಂಪಾರ್ಟೆಂಟ್ ಇತ್ತು, 1341 ಕ್ಯಾಂಡಲ್ಲು. ಸೊ ನೀವು ಆಪ್ಷನ್ಸಲ್ಲಿ ನೋಡೋದಾದರೆ 1341 ವೆರಿ ರ್ಯಾಂಡಮ್ಮು. ಇಟ್ ಈಸ್ ಲೈಕ್ ಬೈ ಲುಕಿಂಗ್ ಅಟ್ ದಿಸ್ ಯು ಕ್ಯಾನ್ ಸೇ ಓಪನ್ ಆಗಿದ್ದು 132ಗೆ ವೆರಿ ಕ್ವಿಕ್ಲಿ ಇಟ್ ಕೇಮ್ ಬ್ಯಾಕ್ ಟು 117. ಸೊ ಇದು ತುಂಬಾ ವೊಲಟೈಲ್ ಇತ್ತು. ಸ್ಕ್ಯಾಲ್ಪರ್ ಆಗಿ ತುಂಬ ಹೊತ್ತು ಹೋಲ್ಡ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಇನ್ ಕೇಸ್ ಮಾರ್ಕೆಟ್ ಇಲ್ಲೇನಾದರೂ ಕ್ಲೋಸ್ ಆಗಿದ್ದಿದ್ರೆ ಈ ಕ್ಯಾಂಡಲ್ ಫ್ಲಕ್ಚುಯೇಟ್ ಆಗಿ ಖಂಡಿತವಾಗ್ಲೂ ಈ ಟ್ರೇಡ್ನ ತುಂಬ ಲಾಂಗ್ ಆಗಿ ಹೋಲ್ಡ್ ಮಾಡ್ತಿದ್ವಿ. ಬಟ್ ಬಿಕಾಸ್ ಆಫ್ ದಿಸ್ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಅಟ್ ದಿಸ್ ಪಾಯಿಂಟ್ ನಮಗೆ ಆಲ್ಮೋಸ್ಟ್ 133ವರೆಗೂ ಪ್ರಾಫಿಟ್ಟು ವಿ ಸಾ ಪ್ರಾಫಿಟ್, ಬಟ್ ವಿ ಕುಡ್ ನಾಟ್ ಬುಕ್ ಇಟ್. ಸೊ ಬುಕ್ ಮಾಡಿದಾಗ ನಮಗೆ ಸಿಕ್ಕಿದಂಥ ಪ್ರೈಸು 124.55. ದಟ್ಸ್ ಇಟ್. ಓನ್ಲಿ ಅರೌಂಡ್ 9 ಪಾಯಿಂಟ್ಸ್ ಪ್ರಾಫಿಟ್ ಅಷ್ಟೇ. ಇವತ್ತು 2093 ಪ್ರಾಫಿಟ್ ಅಷ್ಟೇ ಫಾರ್ 260 ಕ್ವಾಂಟಿಟಿ. ಸೊ ಯಾವಾಗ ಈ ಮೂಮೆಂಟ್ ಆದಮೇಲೆ ನಮಗೆ
ಅರಿವಾಯಿತು. ಇವತ್ತು ಆಪ್ಷನ್ಸು ತುಂಬ ರ್ಯಾಂಡಮ್ ಮೂಮೆಂಟ್ಸ್ ಜಾಸ್ತಿ ಇರುತ್ತೆ. ಈವನ್ ಇಫ್ ಮಾರ್ಕೆಟ್ ಗೋಸ್ ಡೌನ್ ಆಪ್ಷನ್ ಮೂವ್ ಆಗಲ್ಲ ಅನ್ನೋದು ಖಾತ್ರಿ ಆಯಿತು. ಸೊ ಹಾಗಾಗಿ ವಿ ವೆಂಟ್ ಅವೇ ಫ್ರಮ್ ಮಾರ್ಕೆಟ್ ಬಿಕಾಸ್ ದೇರ್ ಈಸ್ ಆಲ್ವೇಸ್ ಮಾರ್ಕೆಟ್ ಟುಮಾರೋ. ನಾಳೆನೂ ಮಾರ್ಕೆಟ್ ಇರುತ್ತೆ, ನಾಳೆನೂ ಆಪರ್ಚುನಿಟಿ ಸಿಗುತ್ತೆ. ಸೊ ನಾವು ಈ ಚಾಪಿ ಮಾರ್ಕೆಟಲ್ಲಿ ಫೈಟ್ ಮಾಡೋಕ್ಕೆ ವಿ ಆರ್ ನಾಟ್ ರೆಡಿ. ಸೊ ವಿ ಎಂಡೆಡ್ ಅವರ್ ಡೇ ವಿತ್ ಓನ್ಲಿ ಸಿಂಗಲ್ ಟ್ರೇಡ್ ವಿತ್ ಜಸ್ಟ್ 9 ಪಾಯಿಂಟ್ ಪ್ರಾಫಿಟ್. ಸೊ ಇವತ್ತು ಕೂಡ ಗ್ರೀನಲ್ಲಿ ಡೇನ ಎಂಡ್ ಮಾಡ್ತಾ ಇದ್ದೀವಿ. ಲೆಟ್ಸ್ ಸಿ, ನಾಳೆ ನಿಫ್ಟಿ ಎಕ್ಸ್ಪೈರಿ ಇದೆ. ನಾಳೆ ಮಾರ್ಕೆಟ್ ಬಿಹೇವಿಯರ್ ಹೆಂಗಿರುತ್ತೆ, ನಮಗೆಲ್ಲ ಆಪರ್ಚುನಿಟಿ ಸಿಗುತ್ತೆ, ಚೆಕ್ ಮಾಡಿ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನೀವೇನಾದರೂ ನೋಡ್ತಾ ಇದ್ದರೆ, ನಿಮಗೆ ಈ ಕಾಂಟೆಂಟು ಏನಾದರೂ ಇಷ್ಟ ಆಗ್ತಿದೆ ಅಂತ ಹೇಳಿದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ಸೊ ದಟ್ ನಾಳೆ ಅಪ್ಲೋಡ್ ಮಾಡೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವೇನಾದರೂ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತಿದ್ದೀರಾ ಅಂದರೆ ಕಮೆಂಟ್ ಮಾಡಿ, ನೀವು ಯಾವ ರೀತಿ ಟ್ರೇಡ್ ಮಾಡ್ತಾ ಇದ್ದೀರಾ, ನಿಮ್ಮ ಅನಾಲಿಸಿಸ್ ಏನು ಮಾರ್ಕೆಟಲ್ಲಿ ಅನ್ನೋದನ್ನ ನೀವು ತಿಳಿಸಿ. ಲೆಟ್ಸ್ ಗ್ರೋ ಟುಗೆದರ್. ಥ್ಯಾಂಕ್ ಯು ಸೋ ಮಚ್.